ಸ್ನೇಹಿತರೆ ನಮಸ್ಕಾರ. ನಮ್ಮ ಕೊಪ್ಪಳ ಜಾತ್ರೆಯಲ್ಲಿ ಇವತ್ತು ಒಂದು ನಾಟಕದ ಕಂಪ್ನಿ ಹತ್ರ ಬಂದಿದ್ದೀನಿ. ನೋಡ್ತಿರ್ಬೋದು ವಿಶ್ವ ಜ್ಯೋತಿ ಪಂಚಾಕ್ಷರಿ ನಾಟಕ ಸಂಘ ಅಂತಂದು. ಇಲ್ಲಿ ನಾನು ಯಾಕೆ ಬಂದಿದ್ದೀನಪ್ಪ ಅಂತಂದ್ರೆ ಇವತ್ತು ಮೀಡಿಯಾ, ಸೋಷಿಯಲ್ ಮೀಡಿಯಾ ಆಯ್ತು, ಇಲ್ಲ ಟಿವಿ, ಟೆಲಿವಿಷನ್, ಸಿನಿಮಾ ಈ ತರದ ಕಾಲದಲ್ಲಿ, ಮುಂದುವರೆದ ಕಾಲದಲ್ಲಿ ಇವತ್ತಿಗೂ ಹೌಸ್ಫುಲ್ ನಾಟಕಗಳು ಓಡ್ತಾ ಇದ್ದಾವೆ ನಮ್ಮ ಕೊಪ್ಪಳ ಜಾತ್ರೆಯಲ್ಲಿ. ನಾಟಕದ ಹಿಂದೆ ಕಲಾವಿದರ ತಯಾರಿ ಹೇಗಿರುತ್ತೆ, ಕಲಾವಿದರ ಬದುಕು ಹೇಗಿರುತ್ತೆ ಅಂತಂದು ನೋಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಅವ್ರ ಜೀವನ ಯಾವ ತರ ಇರುತ್ತೆ ಅಂತ ನೋಡೋಣ ಅಂತ ಬಂದಿದ್ದೀನಿ. ಬನ್ನಿ ಈ ನಾಟಕದ ಕಂಪ್ನಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಿರೋ ನಮ್ಮ ಎಷ್ಟೋ ಜನರೇಷನ್ಗೆ ನಾಟಕದ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಹಿರಿಯರು ಇರ್ತಾರೆ, ಮಾತಾಡ್ಸೋಣ. ಅವಾಗಿನ ನಾಟಕದ ಕಂಪ್ನಿಗಳಿಗೂ ಈಗಿನ ನಾಟಕದ ಕಂಪ್ನಿಗಳು ಏನು ವ್ಯತ್ಯಾಸ ಇರುತ್ತೆ, ಈಗ ಹೇಗ್ ನಡೀತವೆ ನಾಟಕದ ರಂಗದ ಹಿಂದೆ ಅದರ ತಯಾರಿ ಹೇಗಿರುತ್ತೆ ಅಂತೆಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ. ಬನ್ನಿ ಮಾತಾಡೋಣ, ಅವ್ರ ಜೊತೆ ಹೋಗೋಣ ಒಳಗಡೆ. ನನ್ನ ಮಗಳ ಮದುವೆ ಆಗೋದು ಈ ಜನ್ಮದಾಗ ಸಾಧ್ಯ ಇಲ್ಲ. ಇನ್ನು ಮುಂದೆ ನನ್ನ ಮಗಳ ಜೀವನ ಪೂರ್ತಿ ಕತ್ತಲು. ಸರ್ ಈಗ ಮೇಕಪ್ ಮಾಡ್ಕೊಂತ ಇರೋದು? ಹಾಂ ಸರ್. ಈಗ ನಿಮ್ದು ಶೋ ಇದೆ ಸರ್ ಈಗ? ಹಾಂ, ನೆಕ್ಸ್ಟ್ ಶೋ ಇದೆ. ನಂದು ಹೀರೋ ಪಾತ್ರ. ಓ ಹೀರೋ. ನೋಡಿ ಸ್ನೇಹಿತರೆ, ನಮ್ಮ ಈ ಗಂಗಿ ಮನೆಯಾಗ ಗೌರಿ ಹೊಲ್ದಾಗ ನಾಟಕದ ಹೀರೋ ಜೊತೆಗೆ ನಾವಿದ್ದೀವಿ. ಇದು ಮೇಕಪ್ ಅಂದ್ರೆ ಬಣ್ಣ, ರಂಗಭೂಮಿ ಅಂದ್ರೆ ಬಣ್ಣದ ಬದುಕು. ಆ ಬಣ್ಣದ ಬದುಕಲ್ಲಿ 3 ಕಲರ್ ಇರುತ್ತೆ ನಮ್ಮ ಹತ್ರ. ಸರ್ 3 ಕಲರ್? ಹಾಂ, 3 ಕಲರ್. ಒಂದು ವೈಟು, ಒಂದು ಯೆಲ್ಲೋ, ಒಂದು ಮತ್ತೊಂದು ರೆಡ್. ಕೆಂಪು, ಹಳದಿ, ಬಿಳಿ ಅಂತ. ಈ ಕೆಂಪು, ಹಳದಿ, ಬಿಳಿ ಮಿಶ್ರಿತದಲ್ಲೇ ನಾವು ಕಲರ್ ರೆಡಿ ಮಾಡ್ಕೊತೀವಿ. ನಮ್ಗೆ ಹೇಗೆ ಬೇಕೋ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಮ್ಗೆ ಯಾವ ಬೇಕೋ ಆ ಟೋನ್ ಮಾಡಿಕೊಂಡು ಮೇಕಪ್ ಮಾಡ್ಕೋತೀವಿ. ಅದ್ರ ಬರ್ತಾ ಸ್ವಲ್ಪ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದರೆ ಪ್ಯಾನ್ ಕೇಕ್ ಅಂತ ಸಿಗುತ್ತೆ ಇಲ್ಲಿದೆ ನೋಡಿ. ಈ ಪ್ಯಾನ್ ಕೇಕ್ ಬಂದು ಇದಕ್ಕೆ ನಂಬರ್ ಇರುತ್ತೆ ಅವ್ರವ್ರ ಕಲರ್ ಮೇಲೆ. ಆ ಕಲರ್ ಮೇಲೆ ಇದು ಫಸ್ಟ್ ಅಪ್ಲಿಕೇಶನ್ ಮಾಡಿಕೊಂಡು ಅದ್ರ ಮೇಲೆ ನಮ್ಗೆ ಯಾವ ರೀತಿ ಬೇಕೋ ಅದನ್ನು ಮಿಕ್ಸ್ ಮಾಡ್ಕೋತೀವಿ. ಯೆಲ್ಲೋ, ರೆಡ್ಡು, ನಮ್ಗೆ ಆಯಾ ಪಾತ್ರಗಳಿಗೆ ಅನುಗುಣವಾಗಿ ವಿಲನ್ಗೆ ಬೇರೆ ಥರ ಮೇಕಪ್ ಮಾಡ್ಕೋತೀವಿ, ಹೀರೋಗೆ ಬೇರೆ ಥರ ಮೇಕಪ್ ಮಾಡ್ಕೋತೀವಿ. ಹೀರೋಗೆ ಬೇರೆ, ವಿಲನ್ಗೆ ಬೇರೆ ಇರುತ್ತೆ ಸರ್ ಮೇಕಪ್ ಅಲ್ಲಿ? ಹಾಂ ಹೌದು, ಬೇರೆ ಬೇರೆ ಥರ ಮೇಕಪ್ ಇರುತ್ತೆ. ಆಯಾ ಪಾತ್ರದ ಮೇಲೆ ಅನುಗುಣವಾಗಿ ನಾವು ಮೇಕಪ್ ಮಾಡ್ಕೊತಾ ಇರ್ತೀವಿ. ನಾಟಕ ನೋಡ್ತಿರ್ತೀವಿ ಅಂದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿರಲ್ಲ. ನಿಮಗೆ ತೆರೆಯ ಹಿಂದಿನ ರಹಸ್ಯಗಳು ಗೊತ್ತಿರಲ್ಲ. ಆ ತೆರೆಯ ಹಿಂದಿನ ರಹಸ್ಯಗಳನ್ನೇ ನಮ್ಗೆ ಗೊತ್ತಿರುತ್ತಲ್ಲ. ಏನು ಮಾಡ್ಕೋಬೇಕು, ಏನು ತಯಾರಿ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು, ವಿಲನ್ ಅಂದ್ರೆ ಏನು, ಹೀರೋ ಅಂದ್ರೆ ಏನು, ಭಿಕ್ಷುಕ ಅಂದ್ರೆ ಏನು, ತಂದೆ ಅಂದ್ರೆ ಏನು, ತಮ್ಮ ಅಂದ್ರೆ ಏನು, ಮಗು ಅಂದ್ರೆ ಏನು, ಇವೆಲ್ಲ ಮಿಶ್ರಿತಾನೆ ಬಣ್ಣದ ಬದುಕು. ಟಚಪ್ ಅಂದ ತಕ್ಷಣ ಬಂದ್ ಮಾಡ್ತಾರೆ, ಅವ್ರದ್ದು ಬೇರೆ ಥರ. ಅದು ಆ ಕ್ಯಾಮ್ರಾಕ್ಕೆ ಅನುಗುಣವಾಗಿ ಅವ್ರು ಮಾಡ್ಕೋತಾರೆ. ಅದು ಟಚಪ್ ಅಂತಂದ್ರೆ ನಮ್ಮ ಮುಖದೊಳಗ ಬೆವರು ಬಿಟ್ಟಿರ್ತೈತಿ. ನಮ್ಮ ಮುಖದ ಮೇಲೆ ಬೆವರು ಬಿಟ್ಟಿರ್ತೈತಿ. ಅದು ಕ್ಯಾಮ್ರಾಕ್ಕೆ ಮುಖ ಒಂಥರ ರಾವ್ ಕಾಣಿಸ್ತಿರ್ತೈತಿ. ಅದು ಟಚಪ್ ಮಾಡಿದಪ್ಪ ಅಂದ್ರೆ ಆ ಬೆವರು ಎಲ್ಲರೂ ತೆಗೆದು ಬಿಡ್ತಾರ, ಬೆವರು ತೆಗಿತಾರ. ಅಂದ್ರೆ ಮತ್ತೆ ನಾವು ಕ್ಯಾಮ್ರಾಗ ಫೇಸ್ ಕಟ್ಟು ಕ್ಲಿಯರ್ ಕಾಣುತ್ತೆ. ಇದು ನಮ್ದಲ್ಲಿ ಹಾಗಲ್ಲ. ಲೈಟಿನ ಮೇಲೆ ಎಷ್ಟೇ ಬೆವರು ಇದ್ರು ಇದು ನಡೀತೆ. ಅದು ಸಿನಿಮಾದಲ್ಲಿ ಕ್ಯಾಮ್ರಾಕ್ಕೆ ಹೆಂಗೆ ಅನುಗುಣವಾಗಬೇಕು. ಈಗ ಒಂದು ಸ್ವಲ್ಪ ಬೆವರು ಬಿಡುತ್ತೆ ಅಂದ್ರೆ ಇಲ್ಲಿ ಎಲ್ಲ ಒಂಥರ ರಬ್ ಕಾಣುತ್ತೆ, ಒಂಥರ ಮಬ್ಬು ಕಾಣುತ್ತೆ. ಹಿಂಗಾಗಿ ಆ ಟಚಪ್ ಸೀನ್ ಬೈ ಸ್ವಲ್ಪ ಬೆವರು ಬಿಟ್ಟವ್ರಿಗೆ ಸ್ವಲ್ಪ ಟಚಪ್ ಮಾಡ್ಕೊಂತ ಇರ್ತಾರೆ. ಅದು ಅಲ್ಲ ಸರ್, ಸಿನಿಮಾದಲ್ಲಿ ಮೇಕಪ್ ಮ್ಯಾನ್ ಅಂತ ಇರ್ತಾರೆ, ಬಟ್ ಇಲ್ಲೆಲ್ಲ ಇಲ್ಲ, ನಾವೇ ಇಲ್ಲ ನಮ್ಮಲ್ಲಿ ನಾವೇ ಮಾಡ್ಕೊಳ್ಳೋದು. ಇದನ್ನ ಕಲ್ತವ್ರು ಎಲ್ಲಿ ಬೇಕಾದ್ರೂ ಬದುಕಬಹುದು ಆರಾಮಾಗಿ. ಆದ್ರೆ ಸಿನಿಮಾ ರಂಗಕ್ಕೆ ಮೇಕಪ್ನೇ ಬೇರೆ ಆಗತ್ತೆ, ವೃತ್ತಿ ರಂಗಭೂಮಿಗೆ ಮೇಕಪ್ನೇ ಚೇಂಜ್ ಆಗುತ್ತೆ. ಇದು ಲೈಟಿಂಗ್ ಮೇಲೆ, ಅದು ಕ್ಯಾಮ್ರಾದ ಮೇಲೆ, ಅದಕ್ಕೆ ಲೈಟ್ ಆಗಿರುತ್ತೆ ಮೇಕಪ್. ಅದು ಕ್ಯಾಮ್ರಾ ಹೈ ಕ್ವಾಲಿಟಿ ಇರೋದ್ರಿಂದ ಅದು ಈಚ್ ಆ್ಯಂಡ್ ಎವ್ರಿ ಟೋನ್ ಡೀಟೇಲ್ಸ್ನ ಕ್ಯಾಪ್ಚರ್ ಮಾಡುತ್ತೆ. ನಮ್ದು ಹಾಗಲ್ಲ. ನಮ್ದು ದೂರದಿಂದನೂ ಎದ್ದು ಕಾಣ್ಬೇಕಲ್ವ. ನಾವು ದೂರದಿಂದನೂ ಎದ್ದು ಕಾಣೋದಕ್ಕೋಸ್ಕರ ನಾವೇನು ಮಾಡ್ಕೋತೀವಿ, ಟೋನ್ನ ನಮಗೆ ಅಲ್ಲಿ ಯಾವ ರೀತಿ ಬೇಕೋ, ಬೇರೆ ಪ್ರೇಕ್ಷಕನಿಗೆ ಯಾವ ರೀತಿ ಕಾಣಬೇಕು ಆ ರೀತಿ ಮೇಕಪ್ ಮಾಡ್ಕೋತೀವಿ. ಅಂದ್ರೆ ಈಗ ಲಾಸ್ಟ್ ಸೀಟಲ್ಲಿ ಕೂತವ್ರಿಗೂ ನೀವು ಕಾಣಬೇಕು, ಫಸ್ಟ್ ಸೀಟಲ್ಲಿ ಕೂತವ್ರಿಗೂ ಮೇಕಪ್ ಕಾಣಬೇಕು. ಆಡ್ ಕಾಣಿಸ್ಬಾರ್ದು ಅಂತ ಸ್ವಲ್ಪ ಟೋನ್ ಜಾಸ್ತಿ ಇರುತ್ತೆ ನಮ್ದು, ದಪ್ಪಗೆ ಬಡ್ಕೊಂಡಿರ್ತೀವಿ. ಅಲ್ಲಿ ಸಿನಿಮಾನಲ್ಲಿ ಲೈಟ್ ಆಗಿರುತ್ತೆ. ಅವ್ರ ಟೋನ್ಗೆ ಅನುಗುಣವಾಗಿ ಅವ್ರವ್ರದೇ ಆದಂಥ ಒಂದು ಹೈ ಕ್ವಾಲಿಟಿ ಮೇಕಪ್ ತೊಗೊಂಡ್ಬಂದು ಅವ್ರು ಮೇಕಪ್ ಮಾಡ್ಕೋತಾರೆ. ಆಯಾ ಪಾತ್ರಕ್ಕೆ ಅನುಗುಣವಾಗಿ ಕಾಸ್ಟ್ಯೂಮ್ಸ್ ಇರುತ್ತೆ, ಆಯಾ ಪಾತ್ರಕ್ಕೆ ಅನುಗುಣವಾಗಿ ಮೇಕಪ್ ಇರುತ್ತೆ. ಹೀರೋನೇ ಬೇರೆ, ವಿಲನ್ನೇ ಬೇರೆ ಎಲ್ಲ. ವಿಲನ್ ಪಾತ್ರ ಅವ್ರು ವಿಲನ್ ಮಾಡ್ತಾ ಇದ್ದಾರೆ. ನಾನು ವಿಲನ್ ಅಂತಲ್ಲ, ಅವ್ರು ಆಕ್ಚುಲಿ ತಂದೆ ಪಾತ್ರ ನಿಭಾಯಿಸ್ತಾ ಇರೋದು. ಒಬ್ಬ ತಂದೆಗೆ ಏನು ಸ್ವಾರ್ಥತೆ ಇರುತ್ತೋ ಅನ್ನೋದನ್ನ, ಶ್ರೀಮಂತ ತಂದೆಗೆ, ಅವ್ರು ಶ್ರೀಮಂತರು, ದೊಡ್ಡ ಜಮೀನ್ದಾರ್ ವಂಶದವರು. ಅವ್ರ ಮಗ ನಾನು ಸಿಟಿನಲ್ಲಿ ಬೆಳೆದಿರ್ತೀನಿ.
ಹಾಗಾಗಿ ನನ್ನ ಒಂದು ಇದರಲ್ಲಿ ನಾನು ಥಿಯರಿನಲ್ಲಿ ನಾನು ಇರ್ತೀನಿ, ಅವ್ರ ಮಾತನ್ನ ನಾನು ತೆಗೆದಾಕ್ತಿರಲ್ಲ. ಆ ಥರ ಇರುತ್ತೆ ಸ್ಟೋರಿನಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಡವರು ಮಗಳನ್ನ ನಾನು ಪ್ರೀತಿ ಮಾಡ್ತೀನಿ, ಅವರು ಅದನ್ನು ತಿರಸ್ಕಾರ ಮಾಡಿ ಶ್ರೀಮಂತರ ಕನ್ಯೆನ ಮಾಡ್ತಾರೆ. ಅದೇ ಇದರ ಹಿಂದೆ, ಈ ಕತೆ ಹಿಂದಿನ ರಹಸ್ಯ. ನೋಡಿ ರಂಜಿಸಿ ಈ ನಾಟಕವನ್ನು ಇನ್ನು ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಜೇವರ್ಗಿ ರಾಜಣ್ಣನವರೇ ನಿರ್ದೇಶಿಸಿ ಮಹಾದೇವ್ ಹೊಸೂರ್ ಅವರು ವಿರಚಿತ ಈ ನಾಟಕ ಒಂದೊಳ್ಳೆ ಇದನ್ನು ಯಶಸ್ಸನ್ನು ಕಾಣಲಿ ಅಂತ ಪ್ರೇಕ್ಷಕರಲ್ಲಿ ಕೇಳಿಕೊಳ್ಳುತ್ತೆ. ಬೆಟಗೇರಿ ಸುಭಾಸ್ ಅಂತ, ಗದಗ ಬೆಟಗೇರಿ ನಂದು ಜನ್ಮ ಸ್ಥಳ. ಬೆಟಗೇರಿ ಸುಭಾಸ್ ಅಂತ ನನ್ನ ಹೆಸರು. ನಾನು 5 ವರ್ಷದಿಂದ ರಂಗಭೂಮಿಲಿದ್ದೀನಿ. ನಮ್ಮ ತಂದೆ ತಾಯಿಗೆ ಮೈಗೆ ಹುಷಾರಿರಲಿಲ್ಲ, ತಂದೆ ತಾಯಿ ನೋಡ್ಕೊಳ್ಳೋದಕ್ಕೋಸ್ಕರ ಅದು ನನ್ನ ಜಾಬ್ ಬಿಟ್ಟು ನಾನು ಗದಗಿಗೆ ಬಂದೆ. ಅಲ್ಲಿಂದ ರಂಗಭೂಮಿಗೆ ಹೆಂಗೆ ಪದಾರ್ಪಣೆ ಆಯ್ತು ಅನ್ನೋದೇ ಆಶ್ಚರ್ಯ ಅಲ್ಲ. ಈಗ ರಂಗಭೂಮಿಗೆ ನಮ್ಮ ಗದಗಲ್ಲಿ ಒಂದು ಕಲ್ಲೂರು ಕಂಪ್ನಿ ಅಂತ ಬಂದಿತ್ತು. ಅಲ್ಲಿ ಒಂದು ವಿಲನ್ ಪಾತ್ರ ನನಗೆ ಸೆಳೀತು, ನಾನು ಪಾತ್ರ ಮಾಡಬೇಕು ಅಂತ. ಅವ್ರು ಒಂದು ಚಾನ್ಸ್ ಕೇಳಿದೆ, ಕೊಟ್ಟರು. ಅಲ್ಲಿಂದ ಜೇವರ್ಗಿ ರಾಜಣ್ಣವ್ರ ಹತ್ರ ಬಂದ್ವಿ. ಅವರು ಮಾಡಪ್ಪ ಚೆನ್ನಾಗಿ ಮಾಡ್ತೀಯಾ, ನಾವು ಹೇಳ್ಕೊಡ್ತೀವಿ ಅಂದರು. ಅದೇ ರೀತಿ ಅವರೊಂದು ಗೈಡೆನ್ಸ್ನಲ್ಲಿ ನಾವು ಮುಂದುವರಿತಾ ಇದ್ವಿ. ನೀವು ಮೊದಲಿಂದ ರಂಗಭೂಮಿ ಕಲಾವಿದ್ರಲ್ಲ, ಅಲ್ಲ, ಇತ್ತೀಚೆಗೆ ಬಂದಿರೋ ರಂಗಭೂಮಿ. ಕೆಲವೊಬ್ರು ಲೈಫ್ ಹೆಂಗಿರುತ್ತೆ ಅಂದರೆ ಹವ್ಯಾಸಿ ಮಾಡ್ಕೊಂಡು ವೃತ್ತಿ ರಂಗಭೂಮಿಗೆ ಬರ್ತಾರೆ. ಕೆಲವೊಬ್ರು ತುಂಬ ಜನ ಈಗ ನೀನಾಸಮ್ಮು, ರಂಗಾಯಣ, ಕಿನ್ನರಿ ಮೇಳ ಈ ಥರದ್ರಲ್ಲಿ ಟ್ರೈನಿಂಗ್ ತೊಗೊಂಡು ನಟರಂಗ ಈ ಥರ ಎಲ್ಲ ತರಬೇತಿ ಅಲ್ಲಿ ಒಂದು ಕೋರ್ಸ್ ಇರುತ್ತೆ. ಆ ಕೋರ್ಸ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಆ ಕೋರ್ಸಲ್ಲಿ ಅವ್ರಿಗೆಲ್ಲ ಹೇಳ್ಕೊಡ್ತಾರೆ. ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಒಂದು ಮೇಕಪ್ ಇರ್ಬೋದು, ಯಾವ ರೀತಿ ಡೈಲಾಗ್ ಡೆಲಿವರಿ ಮಾಡ್ಬೇಕು, ನವರಸಗಳು ಏನಂದ್ರೆ ಏನು, ಇವನ್ನೆಲ್ಲ ಒಗ್ಗೂಡಿಸಿ ಅವ್ರಿಗೆ ಡಾನ್ಸ್ ಯಾವ ರೀತಿ ಮಾಡಬೇಕು, ಯಾವ ಮ್ಯೂಸಿಕನ್ನು ಯಾವ ರೀತಿ ತಗೋಬೇಕು, ಈ ಥರ ಎಲ್ಲ ಗೈಡೆನ್ಸ್ ಇರುತ್ತೆ. ಆ ಗೈಡೆನ್ಸಲ್ಲಿ ಅವರು ಕೋರ್ಸ್ ಮುಗಿಸ್ಕೊಂಡು ಬರ್ತಾರೆ. ಅದೇ ರೀತಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ಅದನ್ನು ಆಳದಿಂದ ಇಳಿದು ನೋಡಿ, ಅಡ್ವರ್ಟೈಸಿಂಗ್ ಅಲ್ವಾ, ನಾವು ಅದೇ ಹೆಚ್ಚು ಕಮ್ಮಿ ಅದೇ ಬ್ಯಾಕ್ಗ್ರೌಂಡಲ್ಲಿ ಬಂದಿರೋರು. ಹಂಗಾಗಿ ಬೇಗ ಸೆಳೆತಾಯಿತು. ಸೆಳೆತ ಸ್ನೇಹಿತರೆ ನೋಡಿ, ಇದೇ ಥರ ಒಬ್ಬೊಬ್ಬರು ಕಲಾವಿದರು ಒಂದೊಂದು ಟೈಮು ಪಾದಾರ್ಪಣೆ ಮಾಡಿರ್ತಾರೆ ರಂಗಭೂಮಿಗೆ. ನಮ್ಮ ಹೆಸರು ಮುನ್ನಾ ಕುಕ್ನೂರ್ ಅಂತ ಹೇಳ್ರಿ. ಹಾಂ ಸರ್, ಕುಕ್ನೂರ್ ನಿಮ್ದು? ಹೌದು ಸರ್. ಓ, ಇಲ್ಲೇ ನಮ್ಮ ಕೊಪ್ಪಳ ಕಲಾವಿದರು. ಓ ಸೂಪರ್ ಸರ್. ಸರ್ ರೆಡಿ ಆಗ್ತಾ ಇದ್ರ ಸರ್? ಇದೆಲ್ಲ ಚಿನ್ನದ್ದು ಅಲ್ಲ ಸರ್, ಹುಡುಗೋಳ್ರ ಸರ್. ಚಿನ್ನ ಐತೆ ಅಂದ್ರೆ ಚಿನ್ನ ಅನ್ನೋದು ಹೆಸರಿಗೆ ಅಷ್ಟೇ ಸರ್. ಸರ್ ಅದೇ 8 ಬೆಳಗ್ಗೆ 8 ಉಂಗ್ರ ಆಗ್ತಾ ಇದ್ರ ಸರ್? ಇಲ್ಲ ಸರ್, ಆಯ್ತು ಸರ್, ಮುಗಿದೋಯ್ತು. ನಮ್ದು ವೃತ್ತಿ ನಮ್ಮ ತಂದೆ ತಾಯಿಲಿಂದನೂ ಇದೇ ವೃತ್ತಿಲಿಂದ ಬಂದಿದ್ವಿ ಸರ್. ನಮ್ಮ ಫ್ಯಾಮಿಲಿ ಎಲ್ಲ ಇದರಲ್ಲಿಂದನೇ ಬಂದಿದೆ. ಅಂದ್ರೆ ನಿಮ್ಮ ತಂದೆ ತಾಯಿ ಕೂಡ ರಂಗ ಕಲಾವಿದ್ರು? ನಮ್ಮ ಅಜ್ಜಿ, ನಮ್ಮ ತಂದೆ, ಹಾಂ ಸರ್, ನಮ್ಮ ದೊಡ್ಡಪ್ಪ, ನಮ್ಮ ಕಾಕ, ನಮ್ಮ ಅತ್ತೆಯವರೆಲ್ಲ ಇದರಲ್ಲಿಂದ ವೃತ್ತಿ. ನಮ್ಮ ಜೀವನನೇ ವೃತ್ತಿ ರಂಗಭೂಮಿ ಸರ್. ಹಾಗಿದ್ರೆ ನೀವು ಮೊದ್ಲಿಂದ ಇದ್ರಲ್ಲೇ ಇದ್ದೀರ ರಂಗಭೂಮಿ? ನಮ್ಮ ತಾತಲಿಂದ ಹಿಡಿದು ಇದರಲ್ಲೇ ಇದ್ದಾರೆ. ಏನು ಪಾತ್ರ ಮಾಡ್ತಾ ಇದ್ರ ಸರ್ ಈಗ ನೀವು? ಇದರಲ್ಲಿ ಒಂದು ಪೋಷಕ ಪಾತ್ರ ಸರ್. ಇದು ಒಂಥರ ಸ್ಟೋರಿಗೆ ಸ್ವಲ್ಪ ಇಂಪಾರ್ಟೆಂಟ್ ಪೋಷಕ ಪಾತ್ರ. ಇಲ್ಲ ಸರ್, 12 ತಿಂಗಳನ್ನೇ ಇರ್ತದೆ ಸರ್. ಅಂದ್ರೆ ಈಗ ಜಾತ್ರೆ ಮುಗಿದ್ಮೇಲೆ ಹಳ್ಳಿ ಕೆಲವೊಂದು ಸಿಟಿಗಳಲ್ಲಿ, ಕೆಲವೊಂದು ತಾಲೂಕ್ ಪ್ಲೇಸ್ನಲ್ಲಿ 6-6 ತಿಂಗಳು ಒಂದ್ ಹತ್ರ ಹಾಕಿಬಿಟ್ಟಿರ್ತೀವಿ. 7-8 ಕಂಪ್ನಿ ಒಂದೇ ಹತ್ರ ಒಂದು 20 ವರ್ಷ ಐತ್ರಿ. ಹಾಂ ಸರ್. ಆಮೇಲೆ ಈ ಕಂಪ್ನಿಯಲ್ಲಿ ಒಂದು 5 ವರ್ಷ ಐತೆ. ಹಂಗಾಗಿ ಆ ಸಣ್ಣ ಪುಟ್ಟ ಅಲ್ಲಿ ಒಂದು 2 ವರ್ಷ, ಹಿಂಗೆ ಒಂದು 35 ವರ್ಷದ ಸರ್ವಿಸ್. ಓ ಹಂಗೆ. ಅಂದ್ರೆ ಈ ಕಂಪ್ನಿಲಿ ಇವಾಗ ಯಾವ್ದೋ ನಾಟಕ ಇಲ್ಲ ಅಂದಾಗ ಬೇರೆ ಕಂಪ್ನಿಗೆ ಹೋಗಿ ಆಕ್ಟ್ ಮಾಡ್ತಿರ್ತೀರಿ ಸರ್? ಖಾಲಿ ಇದ್ದೀವಪ್ಪ ಅಂದ್ರೆ ಯಾರು ಕರೆದ್ರೆ ಹೋಗಿ ಮಾಡ್ಕೊಂಡು ಬರ್ತೀವಿ. ಸರ್ ಹೆಂಗ್ ಪಾತ್ರಗಳನ್ನ ಹೆಂಗ್ ಮಾಡ್ತೀರಾ? ಹೆಂಗೆ ಅಂದ್ರೆ ನೀವೇನ ಪ್ರಾಕ್ಟೀಸ್ ಮಾಡ್ತೀರಾ? ಹೆಂಗಿರುತ್ತೆ ಸರ್? ಜೀವನನ ಅದಾಗಿಬಿಡುತ್ತಲ್ಲ ಸರ್. ಈಗ ಏನ್ ಮಾಡಕ್ಕಾಗಲ್ಲ. ಇದು ಬಿಟ್ಟು ಒಂದು ಮತ್ತೊಂದು ನಮಗೆ ಬರೋದಿಲ್ಲ ಉದ್ಯೋಗ. ಇದು ಬಿಟ್ಟು ಬೇರೆ ಉದ್ಯೋಗ ಮಾಡಿದ್ರು ಸೆಟ್ ಆಗಲ್ಲ. ಮತ್ತು ಒಳ್ಳೆ ಇಲ್ಲಿಗೆ ಬರ್ಬೇಕಾಗಲ್ಲ. ಬೇರೆ ಉದ್ಯೋಗ ಬರಲ್ಲ ಸರ್? ಬರೋದಿಲ್ಲ. ಮಾಡಿದ್ರು ಅದು ನಮ್ಗೆ ವರ್ಕೌಟ್ ಆಗಲ್ಲ. ಮತ್ತು ಒಳ್ಳೆ ಎಲ್ಲಿಗೆ ಬರಬೇಕು ಅಲ್ಲಿ ಬಂದಾಗ ನೆಮ್ಮದಿ ಇರುತ್ತೆ. ಇದೇ ಕೆಲಸ ಬೇರೆ ಉದ್ಯೋಗನೇ ಗೊತ್ತಿಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಗೊತ್ತಿದ್ರು ಅದು ನಡೆಯೋದಿಲ್ಲ ನಮ್ಗೆ. ಮತ್ತೆ ಅಲ್ಲಿಗೆ ಸೆಳೆತ. ಎಲ್ಲಿದ್ವಿ ಅಲ್ಲಿಗೆ ಬರ್ಬೇಕು. ನೋಡಿ ಸ್ನೇಹಿತರೆ, ಇದು ನಮ್ಮ ಕಲಾವಿದರ ಮಾತು ಸ್ನೇಹಿತರೆ. ಏನೊಂದು ಬಗೆಯಿದೆ ದೈವ